Hi, welcome back to Spooty Gowda YouTube channel. ನಾಮಕರಣದ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಒಂದಿಷ್ಟು ವಿಡಿಯೋಸ್ ತಗೊಂಡಿದ್ದೀನಿ, ಅದನ್ನ ಈ ವ್ಲಾಗಲ್ಲೇ ಹಾಕ್ತೀನಿ. ಆ್ಯಂಡ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಪಾಪದು ಕಿವಿ ಚುಚ್ಚಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಒಡವೆ ಅಂಗಡಿಲೇ ಚುಚ್ಚಿಸ್ತಾರಲ್ಲ, ಸೊ ಅಲ್ಲೇ ನಾವು ಚುಚ್ಚಿಸ್ತಾ ಇರೋದು. ಆ್ಯಂಡ್ ಖುಷಿ ಆಗ್ತಿದೆ ನನಗೆ. ಅವನು ಇವತ್ತು ಎಷ್ಟು ಹೇಳ್ತಾನೋ ಅಷ್ಟೇ ಬೇಜಾರು ಆಗುತ್ತೆ. ಆ್ಯಂಡ್ ಖುಷಿ ಆಗುತ್ತೆ ನೋಡೋಕ್ಕೆ, ಚುಚ್ಚಿಸಾದ್ಮೇಲೆ ಈಗ ಕಾಣಿಸ್ತಾನೆ ಅಂತ. ಆ್ಯಕ್ಚುಲಿ ನಾನು ಸ್ಟೆಟ್ ಥರ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅದು ಇದನ್ನ ಆ್ಯಂಗಿಲ್ಸ್ ಇರೋದನ್ನೇ ಹಾಕಬೇಕಂತೆ. ಸೊ ಹೇಗೆ ಕಾಣಿಸ್ತಾನೆ ಅಂತ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಹೋಗೋಣ ಬನ್ನಿ 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 ಜನರು ಬನ್ನಿ. ಸೊ ಈಗ ನಾವು ಸಿಟಿಗೆ ಕಿವಿ ಚುಚ್ಚೋಕ್ಕೆ ನಾನು ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನನ್ನ ತಂಗಿನ ಬೇಡ ಅಂತ ಅಂತಿದ್ರು, ಬಟ್ ಅವಳು ಇಲ್ಲ ನಾನು ಕಿವಿ ಚುಚ್ಚೋದನ್ನ ನಾನು ನೋಡಬೇಕು ಅಂತೇಳಿ ಅವಳು ಕೂಡ ಬರ್ತಿದ್ದಾಳೆ ಪಾಪು ಕರ್ಕೊಂಡು. ಅಂದರೆ ಬೇಡ ಅಂದರೆ ರೀಸನ್ ಇಷ್ಟೇ, ಪಾಪು ಇಬ್ಬರು ಪಾಪುನೂ ಕರ್ಕೊಂಡೋಗಿ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಗೆ ಅಮ್ಮ ಹಂಗೆ ಅಂದಿದ್ದು. ಬಟ್ ಅವಳು ಇಲ್ಲ, ನಾನು ಪಾಪು ಕಿವಿ ಚುಚ್ಚೋದು ನೋಡಲೇಬೇಕು ಅಂತ ಹೇಳಿ ಅವಳು ಕೂಡ ಹೊರಟ್ಲು. ಇವನ್ ಅವಳಿಗೂ ಮನೇಲಿ ಕೂತಿ ಬೋರ್ ಆಗಿರುತ್ತೆ, ಸೊ ಆಚೆ ಬಂದರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ ಅವಳು ಕೂಡ ಬಂದಳು. ನಾವು ಎಲ್ಲಿ ಚುಚ್ಚಿಸೋದು ಅಂತಲೇ ಡಿಸೈಡ್ ಮಾಡಿ ಹೋಗಿರಲಿಲ್ಲ. ಅಲ್ಲಿ ಒಂದು ರೋಡಲ್ಲಿ ಫುಲ್ಲು ಒಂದು 5-6 ಜ್ಯುವೆಲರಿ ಶಾಪ್ಸ್ ಇದೆ, ಅಲ್ಲಿ ಎಲ್ಲಿ ಯಾರು ಫ್ರೀ ಇರ್ತಾರೋ ಅಲ್ಲಿ ಚುಚ್ಚೋಣ ಅಂತ ಹೋದ್ವಿ. ಬಟ್ ನಾವು ಈ ಓಲೆ ತೊಗೊಂಡಿದ್ದು ಭೀಮಾದಲ್ಲಿ. ಸೊ ಕೊಂಡ್ಲಿರೋದೇ ಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ತಕ್ಕೊಟ್ರು. ಆ್ಯಕ್ಚುಲಿ ನೆಕ್ಸ್ಟ್ ಇನ್ನೊಂದು ಇಯರ್ ಆದಮೇಲೆ ಬೇಕಾದರೆ ನೀವು ಸ್ಟೆಡ್ ಹಾಕು ಅಂತ ಹೇಳಿದ್ರು. ಆ್ಯಂಡ್ ಈ ಅಂಕಲ್ಲು ರೆಡಿಯಾಗಿದ್ದರು ಚುಚ್ಚಕ್ಕೆ ಅಂತ. ಅಷ್ಟರೊಳಗಡೆ ಅವನು ಮಲ್ಕೊಂಬಿಟ್ಟ. ಸೊ ಅವನು ಒಂದು 15 ಮಿನಿಟ್ಸ್ ಮಧ್ಯಾಹ್ನ ಮಲಗ್ತಾನೆ, ಬಟ್ ಸಡನ್ನಾಗಿ ಎದ್ದೊಳ್ಬಿಡ್ತಾನೆ. 15 ನಿಮಿಷ ಅಷ್ಟೇ, ಅದ್ರ ಮೇಲೆ ಮಲಗಲ್ಲ ಅವನು ಮಧ್ಯಾಹ್ನದತ್ತು. ಸೊ ಅವನು ಎದ್ಮೇಲೆ ಚುಚ್ಚೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆಯಿಂದ ಬರುವಾಗ ನನಗೆ ಭಯ ಇರಲಿಲ್ಲ ಯಾವ ಥರ ಚುಚ್ತಾರೆ ಏನು ಅಂತ. ಬಟ್ ಇನ್ನೇನು ಅಂಕಲ್ ಬನ್ನಿ ಕುತ್ಕೊಳ್ಳಿ ಅಂದಾಗ ನಂಗೆ ಇನ್ನೂ ಭಯ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ನೀವು ನನ್ನ ಫೇಸಲ್ಲೇ ನೋಡ್ಬೋದು, ಏಕೆಂದರೆ ಅವನು ಸಾಮಾನ್ಯವಾಗಿ ಅಳಲ್ಲ, ಯಾವಾಗಲೂ ನಗ್ನಗ್ತಾ ಇರ್ತಾನೆ. ಬಟ್ ಅವನು ಅಳುವಾಗ ನಂಗೆ ತುಂಬಾ ಬೇಜಾರಾಗುತ್ತೆ. ಅದು ಎಲ್ಲರೂ ಅಮ್ಮಂದಿರಿಗೂ ಅದು ಹಾಗೆ ಆಗುತ್ತೆ. ಸೊ ನನಗೂ ಅದೇ ಆಗ್ತಾಯಿತ್ತು. ಆ್ಯಂಡ್ ಮನೆಯಿಂದ ಒಂದು ಕೊಬ್ಬರಿ ತಂದಿದ್ವಿ. ಫಸ್ಟು ಅದಕ್ಕೆ ಚುಚ್ಚಿಬಿಟ್ಟು ಆಮೇಲೆ ಮಕ್ಕಳಿಗೆ ಚುಚ್ತಾರಂತೆ. ಏಕೆಂದರೆ ಅದರಲ್ಲಿ ಎಣ್ಣೆ ಇರುತ್ತಂತಲ್ಲ, ಆವಾಗ ಗಾಯ ಆಗಲ್ಲ ಮತ್ತು ಈಸಿಯಾಗಿ ಚುಚ್ಬೋದು, ಅವನಿಗೆ ಪೇಯ್ನ್ ಆಗಲ್ಲ ಅನ್ನೋ ಒಂದು ರೀಸನಿಗೆ ಅಂತೆ. ಸೊ ನಾವು ಬೆಲ್ಲ ಮತ್ತು ಕೊಬ್ಬರಿ, ಸ್ವಲ್ಪ ಅಕ್ಕಿ, ಸ್ವೀಟ್ಸ್ ತೊಗೊಂಡು ಬಂದಿದ್ವಿ. ಈ ಓಲೆ ತೊಗೊಂಡು ಬಂದು ಏನಿಲ್ಲ ಅಂದರೂ ಒಂದು 20 ಡೇಸ್ 1 ಮಂತ್ ಆಗೋಕ್ಕೆ ಬರ್ತಿದೆ. ನಾವು ಆವಾಗಲೇ ಚುಚ್ಚಿಸ್ಬೇಕಿತ್ತು, ಬಟ್ ನಾಮಕರಣಕ್ಕಿಂತ ಮುಂಚೆನೇ ಚುಚ್ಚಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ಶರತ್ತಿಗೆ ಟೈಮ್ ಇರ್ತಿರ್ಲಿಲ್ಲ. ಅವನ್ನ ಸಂಡೇ ಬಂದಾಗ ಏನೋ ಒಂದು ಕೆಲಸ ಇರ್ತಿತ್ತು, ಮತ್ತು ಆಫೀಸಲ್ಲೂ ಅವನಿಗೆ ಇಯರ್ ಎಂಡಿಂಗ್ ಆ ಟೈಮಿಂಗ್ ಸಿಗ್ತಿರ್ಲಿಲ್ಲ. ಸೊ ಇದೆಲ್ಲ ರೀಸನಿಗೆ ಪೋಸ್ಟ್ಪೋನ್ ಮಾಡ್ತಾನೆ ಬಂದ್ವಿ. ಸೊ ಫೈನಲಿ ನಾವು ಏನಂತ ಅಂದ್ಕೊಂಡ್ವಿ ಅಂದರೆ ನಾಮಕರಣ ಆದಮೇಲೆ ಚುಚ್ಚೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ನಾಮಕರಣದ ಹಿಂದೆ ಮುಂದೆ ಚುಚ್ಚಿದ್ರು ಅವನಿಗೆ ಪೇಯ್ನ್ ಆಗಿ ಏನಾದರೂ ಮತ್ತು ಅವ್ನು ಕಿರಿಕಿರಿ ಆಗಿಬಿಟ್ರೆ ನಾಮಕರಣ ದಿವಸ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾವು ನಾಮಕರಣ ಆದಮೇಲೆ ಚುಚ್ಚೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ರೀಲ್ಸ್ ಹಾಕಿದ್ದೆ ಇವಾಗ ನಾಮಕರಣದ್ದು. ಅದಾದಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ಏನು ಪಾಪುಗೆ ಹೆಸರಿಟ್ಟಿದ್ದೀರಾ ಅಂತ. ಆ್ಯಂಡ್ ನಾವು ಏನು ಹೆಸರಿಟ್ಟಿದ್ದೀವಿ, ಪಾಪುಗೆ ಏನಂತ ಕರಿತೀವಿ ಅನ್ನೋದನ್ನ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಅದು ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನನ್ನ ಫೇಸ್ಬುಕ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ. ಸೊ ಹೋಗಿ ನೀವು ಫಾಲೋ ಮಾಡ್ಬೋದು. ನನಗೆ ತುಂಬ ವೀಡಿಯೋಸ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿದೆ. ಈವನ್ ನನ್ನ ಕಂಟೆಂಟ್ ಕೂಡ ಎಲ್ಲದೂ ಬರೆದಿಟ್ಕೊಂಡಿದ್ದೀನಿ, ಬಟ್ ಸೀರಿಯಸ್ಲಿ ಮಗು ಇಟ್ಕೊಂಡು ವೀಡಿಯೋಸ್ನೆಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀರೋ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಬಿಕಾಸ್ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಿದೆಯಲ್ಲ, ಇವನ್ ತುಂಬಾ ಕಷ್ಟ. ನಾವು ಈಸಿಯಾಗಿ ಒಂದು ವೀಡಿಯೋ ನೋಡಿ ಜಡ್ಜ್ ಮಾಡ್ತೀವಿ, ಇಲ್ಲಾಂದರೆ ಏನೋ ಒಂದು ಕಮೆಂಟ್ ಪಾಸ್ ಮಾಡ್ತೀವಿ. ಬಟ್ ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ಇವನ್ ನನಗೆ ತುಂಬ ಗೊತ್ತಾಗಿದೆ. ಸೊ ತುಂಬಾ ಕಷ್ಟ, ಅದು ಮಗು ಇಟ್ಕೊಂಡಂತೂ ವೀಡಿಯೋ ಮಾಡೋದು ತುಂಬಾ ಕಷ್ಟ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಇನ್ನು ಮುಂದಿನ ವ್ಲಾಗ್ಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಕ್ಕೆ. ಆ್ಯಂಡ್ ನನಗೆ ಆಸೆ ಇರೋದೇನು ಅಂತಂದರೆ, ಲೈಕ್ ಎಲ್ಲರೂ ಕೇಳ್ತಿರೋದು ನಿಮ್ಮ ಮೇಕಪ್ ಕೆರಿಯರ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಸೊ ನನಗೆ ನನ್ನ ವೀಡಿಯೋಯಿಂದ ಒಂದು 4 ಜನಕ್ಕೆ ಯೂಸ್ ಆಗಬೇಕು. ಸೊ ಫಸ್ಟ್ ನಾನು ಇವಾಗ ಲೈಕ್ ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಇದರಿಂದ ನೀವು ಮೇಕಪ್ ಕೋರ್ಸ್ ಮಾಡಾದಮೇಲೆ ಹೇಗೆ ಅರ್ನ್ ಮಾಡ್ಬೋದು, ಸೊ ಇದರಿಂದ
ಎಷ್ಟು ಪ್ರಾಫಿಟ್ ಇದೆ ಇದನ್ನೆಲ್ಲ ನಾನು ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಆ ಥರದ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಮುಂದಿನ ವ್ಲಾಗ್ಸಲ್ಲಿ ಮುಂದಿನ ದಿನದಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಕಿವಿ ಚುಚ್ಚೋ ಟೈಮ್ ಬಂತು. ನಾನಂತೂ ಎಷ್ಟು ದೇವ್ರನ್ನ ಬೇಡ್ಕೊಂಡಿದ್ದೀನೋ ಗೊತ್ತಿಲ್ಲ ಅವನಿಗೆ ಜಾಸ್ತಿ ನೋವಾಗಬಾರ್ದು ಅಂತ. ಏಕೆಂದರೆ ನನ್ನ ಫೇಸ್ ಎಕ್ಸ್ಪ್ರೆಷನಲ್ಲೇ ನೀವು ನೋಡ್ತಾ ಇದ್ದೀರಾ. ಬಿಕಾಸ್ ನನಗೆ ಭಯ ಆಗ್ತಿತ್ತು ಅವನಿಗೆ ಎಲ್ಲಿ ತುಂಬಾ ನೋವಾಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ಬಟ್ ನನಗೆ ಕಣ್ಣು ತೆಗಿಯೋಷ್ಟೊತ್ತಿಗೆ ಅವರು ಚುಚ್ಚೆ ಬಿಟ್ಟರು. ಅದಕ್ಕೆ ಅವನ ಮುಖ ನೋಡ್ಕೊಂಡು ನಾನು ಸಾರಿ ಕೇಳ್ತಾ ಇದ್ದೆ. ಯಾಕೆಂದರೆ ಅವ್ನು ನನ್ನ ಮುಖ ನೋಡ್ಕೊಂಡು ಬಿಕ್ಲುಸ್ಕೊಂಡು ಅಳ್ತಾ ಇದ್ದಾನೆ. ನಾನೇನೋ ಅವನಿಗೆ ತೊಂದರೆ ಕೊಡ್ತಾಯಿದ್ದೀನಿ ಅಂತ ಅದಕ್ಕೆ ಸಾರಿ ಕೇಳಿದೆ ಅಷ್ಟೇ. ಸೊ ಒಂದು ಕಡೆ ಚುಚ್ಚೋಕ್ಕೆ ಅವ್ನು ಇಷ್ಟೆಲ್ಲ ಅತ್ತ ಮತ್ತು ಇನ್ನೂ ಒಂದು ಕಡೆ ಇದೆ. ಸೊ ನಾನಂತೂ ಅದಕ್ಕೆ ಕಣ್ಣು ಮುಚ್ಕೊಂಡು ಗಟ್ಟಿಗೆ ಅವನ್ನೇ ಇಟ್ಕೊಂಡು ಕೂತಿದ್ದೆ. ಅಂಕಲ್ ಮಾರ್ಕ್ ಹಾಕ್ತಿದ್ರು. ನಾನು ಮಾರ್ಕ್ ಹಾಕಿದ ತಕ್ಷಣ ಅಂಕಲ್ ಆಯಿತಾ ಅಂತ ಕೇಳಿದೆ. ಇಲ್ಲ ನಾನು ಜಸ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ಅಂತ. ನನಗೆ ಚುಚ್ಚಿಬಿಟ್ರೆ ಸಾಕಾಗ್ಬಿಟ್ಟಿತ್ತು, ಆ ಥರ ಫೀಲ್ ಆಗ್ತಿತ್ತು ಅಲ್ಲಿ ಕೂತಾಗ. ಏನೆಲ್ಲ ಹಿಡೀರಿ, ಅದೇ ಮೇನ್ ಕೆಲಸ ಇರೋದು. ಎಲ್ಲ ಮುಗೀತು. ಎಲ್ಲರಿಗೂ ಸ್ವೀಟ್ ಕೊಟ್ಟು ಅಲ್ಲಿಂದ ನಾವು ಹೊರಟ್ವಿ ಮನೆ ಕಡೆಗೆ. ಅಲ್ಲೊಂದು ಸ್ವಲ್ಪ ಹೊತ್ತು ಅತ್ತ ಆಮೇಲೆ ಸುಮ್ಮನೆ ಆದ. ಆ್ಯಂಡ್ ಈ ಒಂದು ವಿಡಿಯೋ ಎಂಡ್ ಆಗಿದ ತಕ್ಷಣ ನಮ್ಮನೆ ನಾಮಕರಣದ್ದು ವಿಡಿಯೋ ಬರುತ್ತೆ. ಸೊ ಅದನ್ನು ಕೂಡ ನೋಡಿ. ಆ್ಯಂಡ್ ನಾವು ನಾಮಕರಣದ ದಿವಸನೇ ಸತ್ಯನಾರಾಯಣ ಸ್ವಾಮಿ ಕಥೆನೂ ಕೂಡ ಹೇಳಿಸಿದ್ವಿ. ಅಂದರೆ ನಾವು ನಾಮಕರಣ ಸಿಂಪಲ್ಲಾಗಿ ಮನೇಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾನು. ಬಟ್ ನನ್ನ ಪೇರೆಂಟ್ಸ್ ಹೇಳಿದ್ದು ಚೌಟ್ರಿಲಿ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಚೌಟ್ರಿ ಎಲ್ಲ ನೋಡ್ಕೊಂಡು ಬಂದಿದ್ದರು. ಬಟ್ ನನಗೆ ಮಗು ಎಲ್ಲ ಇಟ್ಕೊಂಡು ನಮಗಷ್ಟು ರೆಡಿಯಾಗೋ ಅಂಥ ಮೈಂಡ್ಸೆಟ್ ಇರಲಿಲ್ಲ. ಮೇಯ್ನು ಪೂಜೆ ಚೆನ್ನಾಗಿ ಆಗಬೇಕಾಗಿತ್ತು. ಅಂದರೆ ಮಮ್ಮಿ ಅಂದ್ಕೊಂಡಿದ್ರಂತೆ ಇಬ್ಬರಲ್ಲಿ ಯಾರಿಗಾದ್ರೂ ಒಂದು ಫಸ್ಟ್ ಗಂಡು ಪಾಪು ಆದರೆ ಕತೆ ಹೇಳಿಸ್ತೀನಿ, ಅವ್ರ ಮುಂದೆನೇ ನಾಮಕರಣ ಮಾಡ್ತೀನಿ ಅಂತ. ಬಿಕಾಸ್ ನಮ್ಮ ಮನೇಲಿ ನಾವು 3 ಜನನೂ ಹೆಣ್ಮಕ್ಳು. ನಮ್ಮಮ್ಮಂಗೆ ಆಸೆ ಇತ್ತು ಗಂಡು ಪಾಪು ಆಗಬೇಕು ಅಂತ. ಸೊ ಅದಕ್ಕೆ ನಮ್ಮಮ್ಮ ಅಂದ್ಕೊಂಡಂಗೆ ಪೂಜೆ ನಾವು ಮಾಡಿದ್ವಿ. ಅಪ್ಪಂಗೆ ಆಸೆ ಇದ್ದಿದ್ದೆ ಚೌಟ್ರಿ ಮಾಡಬೇಕು ಇಬ್ಬರು ಗಂಡು ಮಕ್ಳದ್ದು ಗ್ರ್ಯಾಂಡಾಗಿ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಅಂತಂದರೆ ಕತೆನ ನಾವು ಚೌಟ್ರಿಲೆಲ್ಲ ಓದ್ಸೋಕ್ಕಾಗಲ್ಲ. ಅದು ಒಂದೇ ರೀಸನಿಗೆ ಮನೇಲೇ ಮಾಡೋಣ ಸಿಂಪಲಾಗಿ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇವಾಗ ನಮಗೆ ಅಷ್ಟೊಂದು ಟೈಮೂ ಇಲ್ಲ. ಏಕೆಂದರೆ ಇವಾಗ ನಾನೊಂದು ಇವೆಂಟ್ ಮಾಡ್ತಿದ್ದೀವಿ, ಅದೊಂದು ಸ್ಮಾಲ್ ಬಜೆಟೇ ಆಗಲಿ, ಬಟ್ ನನಗೆ ಅದರಲ್ಲಿ ಏನಾದರೂ ಒಂದು ಯೂನಿಕಾಗಿ ಮಾಡಬೇಕು ಅನ್ನೋದೇ ನನಗೆ ಆಸೆ. ಬಟ್ ಇವಾಗ ಅದನ್ನೆಲ್ಲ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ, ಮಗು ಎಲ್ಲ ಇಟ್ಕೊಂಡು ಆಗಲ್ಲ. ಆ್ಯಂಡ್ ನಾನು ಮೇಕಪ್ ಆರ್ಡರ್ಸ್ ಕೂಡ ತೊಗೊತಿದ್ದೀನಿ. ಅದ್ರ ಮೇಲೂ ನಾನು ಫೋಕಸ್ ಮಾಡಬೇಕು. ಏಕೆಂದರೆ ಕ್ಲೈಂಟ್ಸು ಕೂಡ ನಮಗೆ ಅಷ್ಟೇ ಮುಖ್ಯ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಬಟ್ ಮನೇಲೇ ಕತೆನ ನೀಟಾಗಿ ಓದಿಸೋಣ. ಮೇಯ್ನ್ ನನಗೆ ಅದೇ ಇದ್ದಿದ್ದು. ಸತ್ಯನಾರಾಯಣ ಸ್ವಾಮಿ ಅಂದರೆ ನಾನು ಚಿಕ್ಕವಳಿಂದನೂ ಪೂಜಿಸ್ಕೊಂಡು ಬಂದಿರೋದು. ಏಕೆಂದರೆ ಅವರಿಂದನೇ ನಾನು ಇವತ್ತು ಇಲ್ಲಿರೋದು. ಡಿಗ್ರಿ ಆದಮೇಲೆ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಅದರಲ್ಲಿ ಬಂದಿರೋವಂಥ ಫಸ್ಟ್ ಸ್ಯಾಲ್ರಿಲಿ ನಾನು ಈ ದೇವ್ರ ಕಥೆನೇ ಹೇಳ್ಸಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇನೆಲ್ಲ ಕೇಳಿದ್ದೀನಿ ಎಲ್ಲದೂ ಕೂಡ ಆಗಿದೆ. ನನ್ನ ಲೈಫಲ್ಲಿ ಅದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಅಷ್ಟೇ, ಏನಾದರೂ ನೀವು ಕಷ್ಟದಲ್ಲಿದ್ದರೆ ಒಂದೇ ಒಂದು ಸಲ ಸತ್ಯನಾರಾಯಣ ಸ್ವಾಮಿನ ನೆನೆಸ್ಕೊಳ್ಳಿ. ಸಾಧ್ಯವಾದರೆ ನೀವು ಕೂಡ ನಿಮ್ಮ ಮನೇಲಿ ಕಥೆನ ಹೇಳ್ಸಿ, ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಸಂಪ್ರೀತ್ ಅವರು ನೀಟಾಗಿ ತೊಟ್ಲನ್ನ ರೆಡಿ ಮಾಡಿದರು. ನನಗೆ ಆ್ಯಕ್ಚುಲಿ ಆಸೆ ಇದ್ದಿದ್ದು ಸಿಲ್ವರ್ದು ಮತ್ತು ವುಡ್ ಆ ಥರದ್ದು ಏನಾದರೂ ಸ್ವಲ್ಪ ಚೆನ್ನಾಗಿರೋದು ತರಿಸೋಣ ತೊಟ್ಲೋಣ ಅಂತ ಅಂದ್ಕೊಂಡೆ ರೆಂಟಿಗೆ. ಬಟ್ ಇಲ್ಲೂ ಕೂಡ ಅವೈಲೇಬಲ್ ಇರಲಿಲ್ಲ. ಅದಕ್ಕೆ ನಾನು ಸುಮ್ಮನಾದೆ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಫೈನಲ್ ಡಿಸ್ಕಸ್ ಮಾಡಿ ಇರೋ ಒಂದು ತೊಟ್ಲಿಗೆ ನೀಟಾಗಿ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಥ್ಯಾಂಕ್ಸ್ ಸಂಪ್ರೀತಾ, ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ. ಆಚೆ ಜನಗಳನ್ನೆಲ್ಲ ನೋಡಿ ಅಳ್ತಿದ್ದ, ಅದಕ್ಕೆ ಒಳಗಡೆ ಕರ್ಕೊಂಬಂದು ಸಮಾಧಾನ ಮಾಡಿದ್ವಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ನಾನು ಒಂದಿಷ್ಟು ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಟ್ಟೆ. ಏಕೆಂದರೆ ನಾನು ತುಂಬ ಅಂದ್ಕೊಂಡಿದ್ದೆ ಹಿಂಗೆ ಮಾಡಬೇಕು ವೀಡಿಯೋಸ್, ಹಂಗೆ ಮಾಡ್ಕೊಬೇಕು ಅಂತ. ಬಟ್ ಏನೋ ಫಂಕ್ಷನ್ ಟೈಮಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಡ್ತೀವಿ, ಮತ್ತು ಫೋನ್ ಎಲ್ಲಿರುತ್ತೆ ಅನ್ನೋದೇ ಐಡಿಯಾ ಇರಲ್ಲ. ಇದೆಲ್ಲ ವೀಡಿಯೋ ಮಾಡಿದ್ದು ನನ್ನ ತಮ್ಮ, ಅವನಿಷ್ಟು ಮಾಡಿಕೊಟ್ಟಿದ್ದಕ್ಕೆ ಅಟ್ಲೀಸ್ಟ್ ಇಷ್ಟಾದರೂ ವೀಡಿಯೋಸ್ ಹಾಕ್ತಿದ್ದೀನಿ. ಇಲ್ಲಾಂದಿದ್ರೆ ಇದು ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಇಷ್ಟು ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲಿಗೆ ಕತೆ ಹೇಳ್ಸಿದ್ದು ಮುಗೀತು. ಆ್ಯಂಡ್ ಪ್ರಸಾದನೂ ಕೊಟ್ವಿ. ಈಗ ಹೆಸರಿಡೋಕ್ಕೆ ನಮ್ಮಿಬ್ಬರನ್ನ ಕೂರಿಸ್ತಿದ್ರು. ಬಟ್ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಅದಕ್ಕೆ ನಿಂತ್ಕೊಂಡೆ ಸಮಾಧಾನ ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಪಾಪುಗೆ ಯಾವ್ಯಾವ ಅಕ್ಷರಗಳು ಬಂದಿತ್ತು ಅಂತ ಅಂದರೆ ಕೆ, ಕೋ, ಹಾ ಇದೆಲ್ಲದು ಬಂದಿತ್ತು. ಇದರಲ್ಲಿ ಯಾವುದಾದ್ರೂ ಹೆಸರಿಡ್ಬೋದು ಅಂತ ಹೇಳಿದರು. ಬಟ್ ನಾನು ತುಂಬ ಕ್ಲಿಯರಾಗಿದ್ದೆ. ನನ್ನ ಪಾಪುಗೆ ಹೆಣ್ಣಾಗಲಿ ಗಂಡಾಗಲಿ ನನಗೆ ದೇವ್ರ ಹೆಸರಿಡಬೇಕು ಅಂತಲೇ ಅಂದ್ಕೊಂಡಿದ್ದು.
ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲ ಕೃಷ್ಣನ ಹೆಸರು ಇಡಬೇಕು, ಇಲ್ಲ ರಾಮ ಅಂತ ಇಡಬೇಕು, ಹುಡುಗಿ ಹುಟ್ಟಿದ್ರೆ ಗೌರಿ ಅಂತ ಇಡಬೇಕು. ಇದೆಲ್ಲ ನಾನು ಅಂದ್ಕೊಂಡಿದ್ದೆ. ಯಾವುದೇ ಅಕ್ಷರ ಬಂದ್ರೂ ನಾನು ಇದೇ ಹೆಸರು ಇಡಬೇಕು ಆ್ಯಂಡ್ ಹಾಗೆ ಕರಿಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಾವು ಹುಟ್ಟಿ 11 ದಿವಸಕ್ಕೆ ಸೂತ್ಕ ಕಳ್ಕೊಂಡ್ವಿ. ಆ ಟೈಮಲ್ಲಿ ಪುರೋಹಿತರವ್ರು ಹೇಳಿದ್ದು ಇವಾಗ ದೇವ್ರದ್ದು ಯಾವುದಾದ್ರೂ ಒಂದು ಹೆಸರಿಡಿ, ಆಮೇಲೆ ನಾಮಕರಣ ದಿವಸ ಅವನಿಗೆ ಯಾವ ಅಕ್ಷರ ಬಂದಿದೆಯೋ ಆ ಅಕ್ಷರದಲ್ಲಿ ಹೆಸರು ಇಟ್ಬಿಟ್ಟು ನಾಮಕರಣ ಮಾಡಿ ಅಂತ. ಆ್ಯಂಡ್ ನಾವು ತುಂಬ ಕ್ಲಿಯರ್ ಆಗಿದ್ದೆ ದೇವ್ರ ಹೆಸರು ಇಡಬೇಕು ಅಂತ. ಆವಾಗ ಅಂಕಲ್ಗೆ ಹೇಳಿದೆ ನಾನು ರಾಮ್ ಅಂತ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಆವತ್ತೇ ನಾವು ರಾಮ್ ಅಂತ ಇಟ್ವಿ. ಸೊ ತುಂಬಾ ಖುಷಿ ನನಗೆ ಆ ರಾಮ್ ಅಂತ ಕರೆಯೋಕ್ಕೆ. ಅದಕ್ಕೆ ನಮ್ಮ ರಿಲೇಟಿವ್ಸ್ಗೆಲ್ಲ ಆಲ್ಮೋಸ್ಟ್ ನಾನು ರಾಮ್ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಬಟ್ ಅವನಿಗೆ ಅಕ್ಷರ ಬಂದಿದ್ದು ಹಾ, ಕೆ, ಕೋ ಇದು ಬಂದಿದ್ದು. ಆವಾಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡಿ ಹಾನೇ ತೊಗೊಂಡ್ವಿ. ಹಾ ಅಂದರೆ ಎ ಅಲ್ಲ, ಎಚ್ ಎ ಹಾ, ಸೈಕಲ್ ಹಾ. ಸೊ ಅದರಲ್ಲಿ ನಾವು ಅವನಿಗೆ ಇಟ್ಟಿದ್ದು ಹನ್ವಿಕ್ ಅಂತ, ಹನ್ವಿಕ್ ಎಸ್ ಗೌಡ ಅಂತ. ಸೊ ಇದನ್ನು ನಾವು ಸ್ಕೂಲ್ಗೆ ಇದಕ್ಕೆ ಕೊಡ್ತೀವಿ. ಬಟ್ ಎಲ್ಲರೂ ಕರೆಯೋದು ರಾಮ್ ಅಂತಲೇ. ಹಂಗೆ ಅವನು ರಾಮನ ಥರನೇ ಬುದ್ಧಿ ಕಲೀಲಿ. ಆ್ಯಂಡ್ ನಾನು ಏನಕ್ಕೆ ರಾಮ ಅಂತಲೇ ಇಡಬೇಕು, ದೇವ್ರ ಹೆಸರೇ ಇಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ನಾನು ಭಗವದ್ಗೀತೆ ಕೃಷ್ಣನ ತುಂಬಾ ನಂಬ್ತೀನಿ. ಸೊ ಅಲ್ಲಿ ದೇವ್ರ ಹೆಸರು ಏನಕ್ಕೆ ಇಡಬೇಕು ಮನುಷ್ಯರಿಗೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಸೊ ಅದಕ್ಕೋಸ್ಕರ ನಾನು ದೇವ್ರ ಹೆಸರನ್ನ ಇಟ್ಟಿದ್ದು. ಆ್ಯಂಡ್ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಭಗವದ್ಗೀತೆ ಓದಿ. ಇಂಟ್ರೆಸ್ಟ್ ಅಂತಲ್ಲ, ಪ್ರತಿಯೊಬ್ಬರೂ ಭಗವದ್ಗೀತೆ ಓದಬೇಕು, ಕೃಷ್ಣ ಪರಮಾತ್ಮನ ಮೊರೆ ಹೋಗಬೇಕು. ಏಕೆಂದರೆ ಈಗಿನ ಮಾಡ್ರನ್ ಯುಗದಲ್ಲಿ ಅಂದರೆ ಇದು ಕಲಿಯುಗದಲ್ಲಿ ನಾವು ತುಂಬಾ ಕರ್ಮಗಳು ಮಾಡ್ತೀವಿ. ಸೊ ಅಂದರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಏನು ಎಂಥದ್ದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೀವು ಭಗವದ್ಗೀತೆನ ಓದಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ತುಂಬ ದೇವ್ರ ಹತ್ರ ಬೇಡ್ಕೊತಿದ್ದು ನನ್ನ ಮಗು 1, 10, 19 or 28 ಹುಟ್ಟಬೇಕು ಅಂತ. ಬಿಕಾಸ್ ಇಷ್ಟೇ, ನಾನು ಹುಟ್ಟಿರೋದು 1ನೇ ತಾರೀಕು ಆ್ಯಂಡ್ ಈ ಎಲ್ಲ ನಂಬರ್ಸು ಕೂಡ ರೂಲ್ ಆಗೋದೆ 1ಅಲ್ಲಿ. ಅದಕ್ಕೆ ನನಗೆ 1ಅಲ್ಲಿ ಹುಟ್ಟಬೇಕು, ಇಲ್ಲ 19 or 10, 28 ಈ ಒಂದು 4 ಡೇಟಲ್ಲಿ ಯಾವ ಡೇಟ್ ಆದರೂ ಹುಟ್ಟಲಿ ಅಂತ. ಆ್ಯಂಡ್ ನಂಗೆ ಇನ್ನೂ ಒಂದು ಆಸೆ ಇತ್ತು, ನಮ್ಮ ಮನೇಲಿ ಯಾರು ಮಕ್ಕಳು ಜಾನ್ 1 ಹುಟ್ಟಬೇಕು ಅಂತ. ಹಾಗೆ ನನ್ನ ತಂಗಿ ಪಾಪು ಜಾನ್ 1 ಹುಟ್ತಾ ಆ್ಯಂಡ್ ನನ್ನ ಪಾಪು ನವಂಬರ್ 19 ಹುಟ್ತಾ. ಸೊ ಅದಕ್ಕೆ ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ ಅಂತ ಹೇಳೋದು. ನಾನು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾನೇ ಇದ್ದೆ, ಜೊತೆಗೆ ದೇವ್ರ ಹತ್ರ ಕೇಳ್ಕೊತಾನೇ ಇದ್ದೆ. ಇದೆಲ್ಲದೂ ಕೂಡ ಆಗಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ನಾವು ಶಾಸ್ತ್ರ ಕೇಳಿದಾಗ ಅವನು ಹುಟ್ಟಿರೋದು ರಾಮ ಹುಟ್ಟಿದ ಗಳಿಗೆಯಲ್ಲಿ. ಆಮೇಲೆ ಏನು ಖುಷಿ ಅಂದರೆ ಅವನು ಸಂಕಷ್ಟಿ ದಿವಸ ಮಂಗಳವಾರ ಬಂದಿರೋ ಸಂಕಷ್ಟಿಲೇ ಹುಟ್ಟಿರೋದು ಅವನು. ಸೊ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ರಾಮ ಹುಟ್ಟಿದ ಗಳಿಗೆಯಲ್ಲಿ ಹುಟ್ಟಿರೋದು ರಾಮ್ ಅಂತಲೇ ಇಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ರಾಮ್ ಅಂತಲೇ ಇಟ್ವಿ. ಆ್ಯಂಡ್ ಅಪ್ಪ ಅಮ್ಮ ಈಗ ಅವ್ನ ಕಿವಿಲಿ ಅವನ ಹೆಸರನ್ನ ಹೇಳ್ತಾಯಿದ್ರು, ಹನ್ವಿಕ್ ಎಸ್ ಗೌಡ ಅಂತ. ಹನ್ವಿಕ್ ಅಂದರೆ ಗಾಡ್ ಗಿಫ್ಟ್, ಅಂದರೆ ದೇವರ ಉಡುಗೊರೆ ಅಂತಾರೆ. ಅವನೊಂಥರ ದೇವರ ಕೊಟ್ಟ ಉಡುಗೊರೆನೇ. ಸೊ ತುಂಬ ಕನೆಕ್ಟ್ ಆಗುತ್ತೆ ದೇವರಿಗೂ ಅವನಿಗೂ ನನಗೂ ಈ ಥರ ಎಲ್ಲ. ಸೊ ಅದಕ್ಕೆ ನಾನು ಹನ್ವಿಕ್ ಎಸ್ ಗೌಡ ಅಂತಲೇ ಇಟ್ವಿ. ಅಜ್ಜಿ 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 ಮಲಕ್ಷ್ಯ ಓಂ ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ ಶ್ರೀ ಮಹಾಗುರುದೇವತಾಭ್ಯೋ ನಮೋ ನಮಃ. ಆರಾಧನ ಪೂಜಾಂಚ ಸಮರ್ಪಯಾಮಿ. ಮಲಕ್ಷ್ಯ ಓಂ ಶ್ರೀ ಗುರುಭ್ಯೋ ನಮೋ ನಮಃ. ಈಗ ನೋಡಿ ತೂಗಿ ಹಂಗೆ ಮುತ್ತಾ ಇದ್ದಾರೋ. ಓಂ ಶ್ರೀ ಶ್ರೀಮನ್ನಾರಾಯಣ ದೇವತಾಭ್ಯೋ ನಮಃ. ಹೇಳ್ರಿ ಎಲ್ಲರೂ ಹೇಳ್ರಿ, ಹನ್ವಿಕ್ ಎಸ್ ಗೌಡ ಅಂತ ಹೇಳ್ರಿ. ನಿಮ್ದು ಉಂಗುರ ಕೊಟ್ಟಿದ್ದೀನಿ. ತಗದು ಅದನ್ನ ಅಲ್ಲ ಕಿವಿಲಿ ಹೇಳಿ, ಹನ್ವಿಕ್ ಎಸ್ ಗೌಡ.
ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.